ಸಾಧ್ಯತೆ ಇದೆ. ರಾಜ್ಯದಲ್ಲಿ ಶಾಲೆಗಳ ಪುನಾರಂಭ ಮುಂದೂಡುವಂತ ಸಾಧ್ಯತೆ ಇದೆ. ಮೇ 29ರಿಂದ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ತಯಾರಿ ಮಾಡಿಕೊಳ್ತಾ ಇದೆ. ಆದರೆ ಕೊರೋನಾ ಉಲ್ಬಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಇಲಾಖೆ ಪೋಸ್ಟ್ಪೋನ್ ಮಾಡುವಂತ ಯೋಚನೆಯಲ್ಲಿ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಪೋಸ್ಟ್ಪೋನ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. 2 ದಿನದ ಬಳಿಕ ಘೋಷಣೆಯನ್ನ ಮಾಡ್ತೀವಿ ಅಂತ ಇಲಾಖೆ ಹೇಳ್ತಾ ಇದೆ. ಅಂದ್ರೆ ಕೊರೋನಾ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ, ಅದರಲ್ಲೂ ಕೂಡ ಮಕ್ಕಳಲ್ಲಿ ಹೆಚ್ಚು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. 29ನೇ ತಾರೀಕಿಗೆ ಎಲ್ಲಾ ಶಾಲೆಗಳು ಮತ್ತೊಮ್ಮೆ ರಿಓಪನ್ ಆಗಬೇಕು. ಹಾಗಾಗಿ ಒಂದು ವೇಳೆ ರಿಓಪನ್ ಆದ ನಂತರ ಮತ್ತೊಮ್ಮೆ ಕೊರೋನಾ ಉಲ್ಬಣ ಆದ್ರೆ ಏನ್ ಮಾಡೋದು? ಅದರಲ್ಲೂ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕೊರೋನಾ ಕಾಣಿಸ್ಕೊಂಡ್ರೆ ಏನ್ ಮಾಡೋದು? ಮಳೆಗಾಲ ಬೇರೆ, ಮಳೆ ಹೆಚ್ಚಾಗಿದೆ, ಇನ್ನಷ್ಟು ಕೊರೋನಾ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಮೇ 29ರಿಂದ ಸರ್ಕಾರಿ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಈಗಾಗಲೇ ತಯಾರಿ ಮಾಡ್ಕೊಳ್ತಾ ಇದೆ. ಆದ್ರೆ ಕೊರೋನಾದ ಉಪಟಳ ಶಾಲೆ ಪುನಾರಂಭ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆ ಕೂಡ ಇದೆ. ಕೊರೋನಾ ಸೋಂಕು ಉಲ್ಬಣ ಆಗೋ ಭೀತಿ ಅಲ್ಲಿ ಶಿಕ್ಷಣ ಇಲಾಖೆ ಮಕ್ಕಳ ಹಿತದೃಷ್ಟಿಯಿಂದಾಗಿ ಪೋಸ್ಟ್ಪೋನ್ ಮಾಡಲೂಬಹುದು. ರಾಜ್ಯ ಪಠ್ಯಕ್ರಮ ಅನುಸರಿಸುವಂತ ಶಾಲೆ ಪೋಸ್ಟ್ಪೋನ್ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಕೊರೋನಾ ಟೆಸ್ಟಿಂಗ್ ಶುರುವಾದ ಮೇಲೆ ಅವಲೋಕಿಸಿ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಪಾಸಿಟಿವಿಟಿ ರೇಟ್ ಬರುತ್ತೆ ಅದನ್ನ ನೋಡಿಕೊಂಡು ಈಗಾಗಲೇ 3 ಮಕ್ಕಳಲ್ಲಿ ಕೊರೋನಾ ಕಾಣಿಸ್ಕೊಂಡಿದೆ. ಮಳೆ ಮಧ್ಯೆ ಮಕ್ಕಳಲ್ಲಿ ಸೋಂಕು ಹೆಚ್ಚಾಗುವಂತ ಭೀತಿ ಕೂಡ ಇದೆ. ಮಕ್ಕಳಲ್ಲಿ ಒಂದು ವೇಳೆ ಹೆಚ್ಚಾದ್ರೆ ಸೋಂಕು ಇನ್ನಷ್ಟು ಬೇಗವಾಗಿ ಹರಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಸ್ಕೂಲ್ ಎನ್ವೈರ್ಮೆಂಟ್ ಅಲ್ಲಿ ಇರ್ತಾರೆ, ಒಂದು ಕೊಠಡಿಯ ಒಳಗಡೆ ಇರ್ತಾರೆ. ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನ ಮಕ್ಕಳಲ್ಲಿ ನೀವು ಅನುಸರಿಸಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ನೀವು ಮಾಸ್ಕ್ ಹಾಕೊಳ್ಳಿ ಕಡ್ಡಾಯವಾಗಿ ಅಂತ ಹೇಳಿದ್ರೆ ಅವ್ರು ಹಾಕೋದೇ ಇಲ್ಲ. ಅವ್ರನ್ನ ಮುಟ್ಟಬೇಡಿ, ಇವ್ರನ್ನ ಮುಟ್ಟಬೇಡಿ, ಸೋಷಿಯಲ್ ಡಿಸ್ಟೆನ್ಸ್ ಇರ್ಲಿ ಅಂತ ಕೇಳಿದ್ರೆ ಹೇಳೋದೇ ಇಲ್ಲ. ಮಕ್ಕಳು ಕೇಳೋದಿಲ್ಲ. ಸೊ ಮಕ್ಕಳಿಂದ ಮತ್ತೆ ಮನೆಯವರಿಗೆ ಹರಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜೊತೆಗೆ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ಎಲ್ಲ ಆತಂಕ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಖಾಸಗಿ ಶಾಲೆಗಳು ಈಗಾಗಲೇ ಹೇಳಿದಾವೆ, ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಹಾಗಾಗಿ ನಾವು ಶಾಲೆಗಳನ್ನ ಓಪನ್ ಮಾಡ್ತೀವಿ ಅಂತ ಖಾಸಗಿ ಶಾಲೆಗಳು ಹೇಳ್ತಾ ಇದ್ದಾವೆ. ಆದ್ರೆ ಸರ್ಕಾರ ಒಂದು ವೇಳೆ ನಿರ್ಧಾರ ಮಾಡಿದ್ರೆ ಖಾಸಗಿ ಶಾಲೆಗಳು ಕೂಡ ತಮ್ಮ ಓಪನಿಂಗ್ ಡೇಟ್ ಅನ್ನ ಮುಂದೂಡುವಂತ ಸಾಧ್ಯತೆ ಇದೆ. ಇಷ್ಟು ಹೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸಾಹಿಲ್, ASI ಟಿವಿ ಯೂಟ್ಯೂಬ್ ನ್ಯೂಸ್ ತುಮಕೂರು.